ಇದು ಇದು ಆಕ್ಚುಲಿ ಚೆನ್ನಾಗಿರೋ ಅಂದ್ರೆ ರಾಜ್ಯವೇ ಅಲ್ಲ ಇಡೀ ದೇಶವೇ ಖುಷಿ ಪಡುವಂತಹ ಸುದ್ದಿ. I am now happy to announce that there will be no income tax payable up to income of 12 lakh rupees. ಹೌದು, ಯಾರ ಇನ್ಕಮ್ 12 ಲಕ್ಷದವರೆಗೂ ಇರುತ್ತೆ ಅಂದ್ರೆ ಮಂತ್ಲಿ 1 ಲಕ್ಷ ಬರುವವರು ಕೂಡ ಗೌರ್ಮೆಂಟ್ ಅವ್ರಿಗೆ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಮತ್ತು ಸ್ಯಾಲರಿ ಬರೋರಿಗೆ 12,75,000 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಅಡಿಷನಲಿ ಡಿಫಾಲ್ಟ್ ಆಗಿ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ಕಟ್ ಆಗುತ್ತೆ. ಇದು ನಂಬರ್ ಪ್ರಕಾರ ನೋಡಿದ್ರೆ ಲಾಸ್ಟ್ ಇಯರ್ ನಮ್ಮ ದೇಶದಲ್ಲಿ 7.5 ಕೋಟಿಯಷ್ಟು ಜನ ಈ ಟ್ಯಾಕ್ಸ್ ಫಿಲಿಂಗ್ ನ ಮಾಡಿದ್ದಾರೆ. ಅದರಲ್ಲಿ 6.5 ಕೋಟಿಯಷ್ಟು ಜನ ಈ 12 ಲಕ್ಷದ ಇನ್ಕಮ್ ಒಳಗಡೆನೆ ಇದ್ದಾರೆ. ಅಂದ್ರೆ 87% ಜನ ಈ ಇಯರ್ ಇಂದ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಈ ಎಕ್ಸಾಮ್ಷನ್ ಯಾರು ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಯಾರು ಈ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಯಾರ್ಯಾರು ನಿಮ್ಗೆ 12 ಲಕ್ಷದವರೆಗೂ ಸ್ಯಾಲರಿ ಇರುತ್ತೋ ಅವರು ಈ ವರ್ಷದಿಂದ ಹೊಸ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಏನ್ ಟ್ಯಾಕ್ಸ್ ಕಟ್ತಾ ಇದ್ದೀರಲ್ಲ ಅದೇ ಈ ವರ್ಷನೂ ನೀವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ನಮ್ಗೆ ಯಾವುದೇ ತರಹದ ಚೇಂಜಸ್ ಇಲ್ಲ. ನಾವು ಈ ಇಯರ್ ಇಂದ ನ್ಯೂ ಟ್ಯಾಕ್ಸ್ ರೆಜಿಮ್ ಸ್ಲ್ಯಾಬ್ಸ್ ನೋಡಿದ್ರೆ 4 ಲಕ್ಷವರೆಗೂ ಎಕ್ಸಂಪ್ಷನ್ ಇದೆ, ಅಂದ್ರೆ 0 ಟ್ಯಾಕ್ಸಸ್. 4 ಲಕ್ಷದಿಂದ 8 ಲಕ್ಷಕ್ಕೆ 5%, 8 ಲಕ್ಷದಿಂದ 12 ಲಕ್ಷಕ್ಕೆ 10%, 12 ಲಕ್ಷದಿಂದ 16 ಲಕ್ಷಕ್ಕೆ 15%, 16 ಲಕ್ಷದಿಂದ 20 ಲಕ್ಷಕ್ಕೆ 20%, 20 ಲಕ್ಷದಿಂದ 24 ಲಕ್ಷದವರೆಗೂ 25%, 24 ಲಕ್ಷದ ಮೇಲೆ ಇರೋರಿಗೆ 30% ಅಷ್ಟು ಟ್ಯಾಕ್ಸ್ ನ ಪಡಬೇಕಾಗುತ್ತೆ. ನಮ್ಮೆಲ್ಲರಿಗೂ ಇರುವ ಒಂದೇ ಒಂದು ಡೌಟ್ ಅಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ 12 ಲಕ್ಷದವರೆಗೂ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಮತ್ತೆ ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಸ್ಲ್ಯಾಬ್ಸ್ ನೋಡಿದ್ರೆ 4 ಲಕ್ಷದಿಂದ 8 ಲಕ್ಷದವರೆಗೂ 5%, 8 ಲಕ್ಷದಿಂದ 12 ಲಕ್ಷ 10% ಟ್ಯಾಕ್ಸ್ ಅಂತ ಹಾಕಿದಾರಲ್ವಾ. ಏನಕ್ಕೆ ಅಂದ್ರೆ ಗೌರ್ಮೆಂಟ್ ಅವ್ರು ಹೇಳಿರೋ ಪ್ರಕಾರ 12 ಲಕ್ಷವರೆಗೂ ಟ್ಯಾಕ್ಸ್ ಇರೋದಿಲ್ಲ ಅಂತಲ್ಲ, ನಿಮ್ಗೆ ಟ್ಯಾಕ್ಸ್ ಇರುತ್ತೆ. ಬಟ್ ಏನ್ ಟ್ಯಾಕ್ಸ್ ಅಮೌಂಟ್ ಬರುತ್ತಲ್ಲ ಆ ಅಮೌಂಟ್ ನ ಗೌರ್ಮೆಂಟ್ ನಿಮ್ಗೆ ಮೈನಸ್ ಮಾಡುತ್ತೆ. ಅದನ್ನು ನಾವು ರಿಬೇಟ್ ಅಂತ ಹೇಳ್ತೀವಿ. ಆ ರಿಬೇಟ್ ನ ನಮ್ಗೆ ಈ ಇಯರ್ ಇಂದ ನಮ್ಗೆ 60,000 ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ 12 ಲಕ್ಷ ಸ್ಯಾಲರಿ ಬರ್ತಾ ಇದ್ರೆ ನಿಮ್ಗೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ? 4 ಲಕ್ಷದಿಂದ 8 ಲಕ್ಷವರೆಗೂ ಎಷ್ಟು ಡಿಫ್ರೆನ್ಸ್? 4 ಲಕ್ಷ. 4 ಲಕ್ಷಕ್ಕೆ 5% ಅಂದ್ರೆ ನಿಮ್ಗೆ 20,000 ಟ್ಯಾಕ್ಸ್. ಮತ್ತೆ 8 ಲಕ್ಷದ 12 ಲಕ್ಷಕ್ಕೆ ಮತ್ತೆ 4 ಲಕ್ಷ ಡಿಫ್ರೆನ್ಸ್. 4 ಲಕ್ಷಕ್ಕೆ ನಿಮ್ಗೆ 10% ಅಂದ್ರೆ 40,000 ಟ್ಯಾಕ್ಸ್. ಸೊ 20,000 ಪ್ಲಸ್ 40,000 60,000 ನೀವು ಟ್ಯಾಕ್ಸ್ ಪಡ್ಬೇಕಾಗುತ್ತೆ. ಬಟ್ ಈ 60,000 ಗೌರ್ಮೆಂಟ್ ಅವರೇ ರಿಬೇಟ್ ಅಂತ ಹೇಳಿ ಆ 60,000 ಮನ್ನಾ ಮಾಡ್ತಾರೆ. ನೀವು 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದಕ್ಕಾಗಿ ನೀವು ಪ್ರತಿಯೊಬ್ಬರು ಎಷ್ಟೇ ಸ್ಯಾಲರಿ ಬಂದ್ರು ನೀವು ಟ್ಯಾಕ್ಸ್ ಫಿಲಿಂಗ್ ತಪ್ಪದೇ ಮಾಡ್ಲೇಬೇಕು. ಇದು ನಮ್ಗೆ ಯಾರ್ಯಾರು ನ್ಯೂ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಅನ್ವಯವಾಗುತ್ತೆ. ಯಾರು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ ಅವ್ರಿಗೆ ಅನ್ವಯಿಸುದಿಲ್ಲ. ಅವ್ರಿಗೆ ಏನ್ ಟ್ಯಾಕ್ಸಸ್ ಇರುತ್ತೋ ಲಾಸ್ಟ್ ಇಯರ್ದು ಈ ಇಯರ್ ಅದೇ ಕಂಟಿನ್ಯೂ ಆಗುತ್ತೆ. ಯಾರಿಗೆ 12 ಲಕ್ಷದವರೆಗೂ ಆದಾಯ ಇರುತ್ತೋ ಅವರು ಹೊಸ ಟ್ಯಾಕ್ಸ್ ರೆಜಿಮ್ಗೆ ಈ ಇಯರ್ ಅಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ಸ್ಯಾಲರಿ ಬರ್ತಾ ಇರೋರಿಗೆ ಅಪ್ ಟು 12,75,000 ಇನ್ಕಮ್ ಬರ್ತಾ ಇದ್ರೆ ನೀವು ಈ ನ್ಯೂ ಟ್ಯಾಕ್ಸ್ ರೆಜಿಮ್ ನ ನೆಕ್ಸ್ಟ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವುದೇ ತರ ಟ್ಯಾಕ್ಸಸ್ ಇರೋದಿಲ್ಲ. ಇಷ್ಟು ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಮತ್ತು ಎಷ್ಟು ನೀವು ಸೇವ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ನಾವ್ ಇವಾಗ ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ ಲಾಸ್ಟ್ ಇಯರ್ಗೂ ಮತ್ತು ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಎಷ್ಟು ಟ್ಯಾಕ್ಸಸ್ ನಾವು ಕಟ್ಟಬೇಕಾಗುತ್ತೆ ಮತ್ತು ನಾವು ಈ ಇಯರ್ ಇಂದ ಎಷ್ಟು ಟ್ಯಾಕ್ಸ್ ನಾವು ಸೇವ್ ಮಾಡ್ಕೋಬಹುದು ಅಂತ ನಾವ್ ಇವಾಗ ನೋಡೋಣ. ನಮ್ಗೆ 7 ಲಕ್ಷವರೆಗೂ ಟ್ಯಾಕ್ಸ್ ಫ್ರೀನೇ ಇರುತ್ತಲ್ವಾ. ಲಾಸ್ಟ್ ಇಯರ್ಗೂ ನಮ್ಗೆ 7 ಲಕ್ಷವರೆಗೂ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂಡರ್ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ. ನಾವ್ ಇವಾಗ 8 ಲಕ್ಷದವರೆಗೂ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ ನಾವು 8 ಲಕ್ಷ ನಾನು ಇಲ್ಲಿ ಎಂಟರ್ ಮಾಡಿದ್ರೆ ನೋಡ್ಬೋದು ನಮ್ಗೆ ಲಾಸ್ಟ್ ಇಯರ್ ಗೆ ನಿಮ್ಗೆ 8 ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಬಿಡ್ತಾ ಇತ್ತು? ನೀವು 30,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅದೇ ನಮ್ಗೆ 2025 ಪ್ರಕಾರ 8 ಲಕ್ಷಕ್ಕೆ ನಮ್ಗೆ 20,000 ನಿಮ್ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ನಮ್ಗೆ ರಿಬೇಟ್ ಸಿಗುತ್ತಲ್ಲ ಅದು 0 ಆಗುತ್ತೆ. ಸೊ ನಮ್ಗೆ ಬೆನಿಫಿಟ್ಸ್ ಆಫ್ ರೇಟ್ ಆರ್ ಸ್ಲ್ಯಾಬ್. ಸೊ ನಮ್ಗೆ 10,000 ಅಂತಿದೆ. ಸೊ 10,000 ಏನಂದ್ರೆ ಲಾಸ್ಟ್ ಇಯರ್ ನಾವು 30,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಇಯರ್ 20,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇದ್ರಲ್ಲಿ ನಾನು ನೋಡ್ಕೊಂಡೆ ನಮ್ಗೆ 10,000 ಅಮೌಂಟ್ ಕಡಿಮೆ ಆಗಿದೆ. ಆಯ್ತಾ? ಮತ್ತೆ ಈ ಟ್ಯಾಕ್ಸ್ ರಿಬೇಟ್ ಅಂತಿದೆಯಲ್ಲ, ಲಾಸ್ಟ್ ಇಯರ್ ನಮ್ಗೆ ಈ 30,000ಕ್ಕೆ ನಮ್ಗೆ ಟ್ಯಾಕ್ಸ್ ರಿಬೇಟ್ ಸಿಗ್ತಾ ಇರ್ಲಿಲ್ಲ. ಆಯ್ತಾ? ಬಟ್ ಆದ್ರೆ ಈ ಇಯರ್ ಇಂದ ನಮ್ಗೆ ಈ ಇಯರ್ ಅಲ್ಲಿ ನಾವು 20,000 ಟ್ಯಾಕ್ಸ್ ಪೇ ಮಾಡ್ಬೇಕು 8 ಲಕ್ಷಕ್ಕೆ. ಆಯ್ತಾ? ಈ 8 ಲಕ್ಷ ನಮ್ಗೆ ಈ ಟ್ಯಾಕ್ಸ್ ರಿಬೇಟ್ ಅಂತ ಸಿಗ್ತಾ ಇದೆ ಅಪ್ ಟು 60,000. ಸೊ ನಮ್ಗೆ 20,000 ಅಂದ್ರೆ 20,000 ನಮ್ಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಸೊ ನಮ್ಗೆ 20,000 0 ಆಗೋಗ್ಬಿಡುತ್ತೆ. ಸೊ ನಾವು ಟೋಟಲ್ ಆಗಿ ಪೇ ಟ್ಯಾಕ್ಸ್ ಆಫ್ಟರ್ ದ ಬೆನಿಫಿಟ್ ಅಂದ್ರೆ ನಾವು ಟೋಟಲ್ ಆಗಿ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು? 0. ನಾವೇನು ಟ್ಯಾಕ್ಸ್ ಪೇ ಮಾಡ್ಬೇಕೇ ಇಲ್ಲ ಗೌರ್ಮೆಂಟ್ಗೆ. ಸೊ ನಮ್ಗೆ ಟೋಟಲ್ ಎಷ್ಟು ಬೆನಿಫಿಟ್ ಸಿಗ್ತಾ ಇದೆ? 30,000 ಬೆನಿಫಿಟ್ ಸಿಗ್ತಾ ಇದೆ ಈ ಇಯರ್ ಇಂದ. 30,000 ಹೇಗೆ ಅಂದ್ರೆ ಇಲ್ಲಿ 10,000 ಇದಕ್ಕೆ ಮೈನಸ್ ಮಾಡಿದ 10,000 ನಮ್ಗೆ
ಸೇವ್ ಮಾಡ್ತಾ ಇದ್ವಿ, ಪ್ಲಸ್ ಗೌರ್ಮೆಂಟ್ ಅವರು 20,000 ನಮಗೆ ಟ್ಯಾಕ್ಸ್ ರಿಬೇಟ್ ಕೊಡ್ತಾರೆ. 10,000 ಪ್ಲಸ್ 20,000 ನಮಗೆ ಟೋಟಲ್ 30,000 ನಮಗೆ ಸೇವ್ ಆಗುತ್ತೆ. ಯಾರ್ಯಾರಿಗೆ ಇಯರ್ಲಿ 8 ಲಕ್ಷ ಸ್ಯಾಲರಿ ಬರ್ತಾ ಇರುತ್ತೋ ಅವರು ಈ ಇಯರ್ ಇಂದ 30,000 ರೂಪಾಯಿ ನೀವು ಸೇವ್ ಮಾಡ್ಕೋಬಹುದು. ಅದೇ ನಾವು 9 ಲಕ್ಷ ಅನ್ಕೊಂಡ್ರೆ ನಮ್ಗೆ 40,000 ಟ್ಯಾಕ್ಸ್ ಬೀಳುತ್ತೆ ಲಾಸ್ಟ್ ಇಯರ್. ಈ ಇಯರ್ ನಮಗೆ 30,000 ಟ್ಯಾಕ್ಸ್ ಬೀಳುತ್ತೆ. ಸೊ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಅಗೇನ್ 10,000 ಬರುತ್ತೆ. ಇದರಿಂದ ಇದಕ್ಕೆ ಮೈನಸ್ ಮಾಡಿದ್ರೆ ನಾವು ರಿಪೇಟ್ ನಮಗೆ ಇಲ್ಲಿ 30,000 ಇಯರ್ ಕಟ್ಬೇಕಾಗಿತ್ತಲ್ಲ, ಆ ಇಯರ್ ನಾವು ಇಯರ್ ಅಲ್ಲಿ 30,000 ಟ್ಯಾಕ್ಸ್ ಕಟ್ಬೇಕಾಗಿತ್ತಲ್ಲ, ಆ ಟ್ಯಾಕ್ಸ್ ಇಲ್ಲಿ ನಮಗೆ ರಿಬೇಟ್ ಕೊಡ್ತಾರೆ. ರಿಬೇಟ್ ಅಂದ್ರೆ ಮೈನಸ್ ಮಾಡ್ತಾರೆ. ಸೊ ಟೋಟಲ್ ಆಗಿ ನಮಗೆ ಪೇ ಟ್ಯಾಕ್ಸ್ ಆಫ್ಟರ್ ಬೆನಿಫಿಟ್ 0. ಇದಕ್ಕೂ ನಾವು 0 ಆಗಿರುತ್ತೆ. ನಮ್ ಟೋಟಲ್ ಬೆನಿಫಿಟ್ ಬಂದು 40,000 ಅಂದ್ರೆ ಇಲ್ಲಿ 10,000 ಇದು ಟ್ಯಾಕ್ಸ್ ರಿಬೇಟು 30,000 ಟೋಟಲ್ 40,000 ನಮಗೆ ಸೇವ್ ಮಾಡ್ದಂಗೆ. ಅದೇ ತರ ನಿಮ್ಗೆ 11 ಲಕ್ಷ 12 ಲಕ್ಷ ಆಯ್ತಾ, ಎಷ್ಟು ಬಂದ್ರು 12 ಲಕ್ಷವರೆಗೂ ಇಲ್ಲಿ ನೋಡ್ಬೋದು 60,000 ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ನೀವೇನಾದ್ರೂ ಲಾಸ್ಟ್ ಇಯರ್ 12 ಲಕ್ಷ ಬರ್ತಾ ಇದ್ರೆ ನೀವು ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು? 80,000 ಟ್ಯಾಕ್ಸ್ ಪೇ ಮಾಡ್ತಾ ಇದ್ರಿ. ಆದ್ರೆ ಈ ಇಯರ್ ಇಂದ ನೀವು 60,000 ಮಾತ್ರ ಟ್ಯಾಕ್ಸ್ ಪೇ ಮಾಡ್ಬೇಕು. ಅದು 60,000 ಗೌರ್ಮೆಂಟ್ ಅವ್ರಿಗೆ ನಮಗೆ ಟ್ಯಾಕ್ಸ್ ರಿಬೇಟ್ ಅಂತ ಕೊಟ್ಬಿಟ್ಟು ಮೈನಸ್ ಮಾಡ್ತಾವ್ರೆ. ಪೇ ಟ್ಯಾಕ್ಸ್ ಆಫ್ಟರ್ ಬೆನಿಫಿಟ್. ಸೊ ನಿಮ್ಗೆ 12 ಲಕ್ಷವರೆಗೂ 0 ಟ್ಯಾಕ್ಸಸ್ ಪೇ ಮಾಡ್ಬೇಕಾಗುತ್ತೆ ಆಯ್ತಾ. ನೆಕ್ಸ್ಟ್ ಏನಾದ್ರು ನೀವು ಜಾಸ್ತಿ 13 ಲಕ್ಷ 14 ಲಕ್ಷ ಇದ್ರೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಿಮ್ಗೆ ಈ 12 ಲಕ್ಷ ಆದ್ಮೇಲೆ ನಿಮ್ಗೆ ಯಾವುದೇ ತರಹದ ಟ್ಯಾಕ್ಸ್ ರಿಬೇಟ್ ಸಿಗೋದೇ ಇಲ್ಲ ಆಯ್ತಾ. ನಿಮ್ಗೆ 60,000 ಟ್ಯಾಕ್ಸ್ ರಿಬೇಟ್ ಅಪ್ ಟು ನಿಮ್ಮ ಟ್ಯಾಕ್ಸ್ ಇನ್ಕಮ್ 12 ಲಕ್ಷ ಒಳಗಡೆ ಇದ್ರೆ ಮಾತ್ರ. ಸ್ಯಾಲರಿ ಬರ್ತಾ ಇರೋರಿಗೆ 12,75,000 ಇದು ಅಪ್ಲಿಕೇಬಲ್ ಆಗುತ್ತೆ. ನಿಮ್ಗೆ ಏನಾದ್ರು 13 ಲಕ್ಷ ಸ್ಯಾಲರಿ ಅಂತಿದ್ರೆ ನಿಮ್ಗೆ ಈ ಟ್ಯಾಕ್ಸ್ ರಿಬೇಟು ಏನು ಸಿಗೋದೇ ಇಲ್ಲ. ಎಲ್ಲಾನು ಇಲ್ಲಿಂದ ನಿಮ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಅದೆಷ್ಟು ಅಂತ ನಾವು ನೋಡೋಣ. ಇಲ್ಲಿ 13 ಲಕ್ಷ ನೀವು ಎಂಟರ್ ಮಾಡಿದ್ರೆ ನೋಡ್ಬೋದು 13 ಲಕ್ಷ ನಮ್ಗೆ ಲಾಸ್ಟ್ ಇಯರ್ ಪ್ರಕಾರ ನಿಮ್ಗೆ 13 ಲಕ್ಷ ಬರ್ತಾ ಇದ್ರೆ ಎಷ್ಟು ಟ್ಯಾಕ್ಸ್ ಪೇ ಮಾಡ್ಬೇಕು? 1 ಲಕ್ಷ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕು. ಬಟ್ ಆದ್ರೆ 2025 ಪ್ರಕಾರ ನಿಮ್ಗೆ 13 ಲಕ್ಷ ನಿಮ್ಗೆ ಇನ್ಕಮ್ ಬರ್ತಾ ಇದ್ರೆ ನೀವು ಇಲ್ಲಿ 75,000 ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. ಇದಕ್ಕೆ ನಿಮ್ಗೆ ಯಾವುದೇ ತರ ಟ್ಯಾಕ್ಸ್ ರಿಬೇಟು ಏನು ಸಿಗೋದೇ ಇಲ್ಲ. ಸೊ 75,000 ನೀವು ಟ್ಯಾಕ್ಸ್ ಪೇ ಮಾಡಬೇಕು. ಪ್ಲಸ್ 4% ಸೆಸ್ ಇರುತ್ತೆ. ಎಜುಕೇಶನ್ ಅಂಡ್ ಹೆಲ್ತ್ ಸೆಸ್ ಅಂತ ಇರುತ್ತೆ. ನಿಮ್ಗೆ 2025 ಹೊಸ ಟ್ಯಾಕ್ಸ್ ರಿಜಿಮ್ ಪ್ರಕಾರ ನಿಮ್ಗೆ 13 ಲಕ್ಷಕ್ಕೆ ಹೇಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ, ಫಸ್ಟ್ 4 ಲಕ್ಷದವರೆಗೂ 0 ಟ್ಯಾಕ್ಸಸ್, 4 ಲಕ್ಷದಿಂದ 8 ಲಕ್ಷದವರೆಗೂ 4 ಲಕ್ಷ ಡಿಫ್ರೆನ್ಸ್ ಅಲ್ವಾ ಇಲ್ಲಿ 4 ಲಕ್ಷ ಇಂಟು 5% ನಮಗೆ 20,000 ಬರುತ್ತೆ. ಮತ್ತು 8 ಲಕ್ಷದಿಂದ 12 ಲಕ್ಷವರೆಗೂ ಇಲ್ಲಿ ನಿಮಗೆ 4 ಲಕ್ಷ ಡಿಫ್ರೆನ್ಸ್ ಬರುತ್ತೆ. 4 ಲಕ್ಷ ಇಂಟು 10% ಅಂದ್ರೆ 40,000. ನೆಕ್ಸ್ಟ್ ನಿಮ್ಗೆ 12 ಲಕ್ಷ ಮೇಲೆ 12 ಲಕ್ಷದಿಂದ 14 ಲಕ್ಷವರೆಗೂ ನಿಮ್ದು 13 ಲಕ್ಷ ಅಲ್ವಾ, 13 ಲಕ್ಷ ಮೈನಸ್ 12 ಲಕ್ಷ ನಿಮ್ಗೆ 1 ಲಕ್ಷ ಬರುತ್ತೆ. 1 ಲಕ್ಷಕ್ಕೆ ನಿಮ್ಗೆ 15% ಅಂದ್ರೆ 15,000 ಬರುತ್ತೆ. ಓವರ್ ಆಗಿ ನೀವು 75,000 ಟ್ಯಾಕ್ಸ್ ಪೇ ಮಾಡಬೇಕು. ಪ್ಲಸ್ 4% ಎಜುಕೇಶನ್ ಅಂಡ್ ಹೆಲ್ತ್ ಸೆಸ್ ನಿಮಗೆ 3,000. ಟೋಟಲ್ ಆಗಿ ನೀವು 78,000 ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇದೇ ತರ ನಿಮಗೆ ಕ್ಯಾಲ್ಕುಲೇಟ್ ಆಗೋದು. ನೀವು ಇಲ್ಲಿ ಎಷ್ಟು ಅಮೌಂಟ್ ಬೇಕಾದ್ರೂ ನೀವು ಎಂಟರ್ ಮಾಡಬಹುದು. ನಿಮ್ಗೆ ಲಾಸ್ಟ್ ಇಯರ್ ಎಷ್ಟು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಇತ್ತು, ಇಯರ್ ಎಷ್ಟು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಮತ್ತು ನೀವು ಎಷ್ಟು ಅಮೌಂಟ್ ನ ಪೇ ಮಾಡಬೇಕು ಅಂತ ನಿಮ್ಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ. ನಾವ್ ಇಲ್ಲಿ ಒಂದು 15 ಲಕ್ಷ ಅಂತ ಅನ್ಕೊಳ್ಳೋಣ. 15 ಲಕ್ಷ ಅಂತ ಅನ್ಕೊಂಡ್ರೆ ನೀವು ಲಾಸ್ಟ್ ಇಯರ್ ಪ್ರಕಾರ ನೀವು 1,45,000 ಪೇ ಮಾಡ್ತಾ ಇದ್ರಿ. ಈ ಇಯರ್ ಪ್ರಕಾರ ನೀವು 1,09,000 ಪೇ ಮಾಡ್ತೀರಾ. ನಾನು ಎಲ್ಲ ಹತ್ರ ಕೇಳ್ಕೊಳ್ಳೋದು ಏನಂದ್ರೆ, ನಿಮ್ಮ ಇನ್ಕಮ್ ಏನಾದ್ರು 12 ಲಕ್ಷದ ಒಳಗಡೆ ಇದ್ರೆ ನೀವು ದಯವಿಟ್ಟು ಈ ಇಯರ್ ಇಂದ ನ್ಯೂ ಟ್ಯಾಕ್ಸ್ ನಿಮ್ಗೆ ಶಿಫ್ಟ್ ಆಗಿ. ಸೊ ನೀವು ಯಾವುದೇ ತರಹದ ಟ್ಯಾಕ್ಸ್ ಪೇ ಮಾಡಬೇಕಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಜೈ ಹಿಂದ್.